ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಖಾನಾಪುರ ತಾಲೂಕಿನ ಲೋಂಡಾ ಗ್ರಾಮ ಹೆದ್ದಾರಿಯಿಂದ ತುಂಬಾ ದೂರ ಇರೋದ್ರಿಂದ ಇಲ್ಲಿ ರೈಲ್ವೆ ನಿಲ್ದಾಣ ಹಾಗೂ ಜಂಕ್ಷನ್ ಇರೋದ್ರಿಂದ ಬಹಳಷ್ಟು ಪ್ರಯಾಣಿಕರು ಲೋಂಡಾದಿಂದ ಬೇರೆ ಕಡೆಗೆ ಬಸ್ಸಲ್ಲಿ ಪ್ರಯಾಣಿಸುವ ಪ್ರಯಾಣಿಕರು ಹಾಗೂ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಬಸ್ಸುಗಳು ಲೋಂಡಾ ಗ್ರಾಮದ ಹೊರವಲಯದಿಂದ ಹೋಗ್ತಾ ಇದ್ದು ಗ್ರಾಮದವರಿಗೆ ಹಾಗೂ ಶಾಲಾ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದ್ದು ಎಲ್ಲ ಬಸ್ಸುಗಳು ಗ್ರಾಮದ ಒಳಗಡೆ ಬರದೇ ಇದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಖಾನಾಪುರ ತಾಲೂಕು ಯುವ ಕಾಂಗ್ರೆಸ್ ಉಪಾಧ್ಯಕ್ಷರು ಆದ ಇಲಿಯಾಸ್ ಕರ್ಜಗಿ ಹಾಗೂ ಗ್ರಾಮಸ್ಥರು ಆದ ಫಾರೂಕ್ ಬಾಗಿವಾಡಿ, ರಫೀಕ್ ಶೇಖ್, ಬಿಲಾಲ್ ಅಬ್ಬಾಸಿ ಎಲ್ಲರೂ ಸೇರಿ ಖಾನಾಪುರ ಬಸ್ ಡಿಪೋ ಮ್ಯಾನೇಜರ್ ಅವರಿಗೆ ಮನವಿ ಪತ್ರ ನೀಡುವುದರ ಮುಖಾಂತರ ಅವರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಾಲೇಜ್ ಹುಡುಗರು ಇರಲಿ ಮತ್ತು ಹೆಣ್ಮಕ್ಳು ಅವರು ಇರಲಿ ಮತ್ತು ಮುದುಕರು ಇರಲಿ ನಡ್ಕೊಂಡು ಬರೋದು ಸರ್ ನನಗೆ ಬೇಜಾರಾಗುತ್ತೆ ಸರ್. ಯಾಕಂದ್ರೆ ನೀವು ಮಿಸ್ ಮಾಡಿ ನೀವು ಏನೋ ಇದು ಇಲ್ಲ ನಾವು ಮತ್ತೆ ಈಗ ನೆಕ್ಸ್ಟ್ ಟೈಮ್ ಕೊಡೋದೇವಿ ಇಲ್ಲ ನೆಕ್ಸ್ಟ್ ನಾವು ಏನು ಮಾಡ್ಬೋದು ಹೋಗಿ ಮಾಡ್ತೀವಿ ಸರ್. ಮಾಡಿ ಸರ್ ಯಾಕಂದ್ರೆ ನೀವು ಈಗ ರಾತ್ರಿ ನೋಡ್ರಿ ಅಲ್ಲ ಈಗ ನೀವು ಹೇಳಿದ್ರೆ ಈಗ ನನಗೆ ಪರ್ಟಿಕ್ಯುಲರ್ ಅಂತ ಡ್ರೈವರ್ ಬರೋದಿಲ್ಲ ಅವ್ರನ್ನ ಚಾರ್ಜಸ್ ಮಾಡ್ತೀವಿ. ಒಮ್ಮೆ 1,000-2,000 ದಂಡ ಹಾಕಿರ್ತೀವಿ. ಈಗ ನಾವು ಈಗ ನೀವು ಹೇಳ್ತೀರಿ ನಾವು ಹ್ಞೂ ಅಂತ ಸುಮ್ಮನೆ ಬಿಡೋದಲ್ಲ. ಅವ್ರ ಡ್ರೈವರ್ಗೆ ನಾವು ಏನೋ ಒಂದು ಇದು ಮಾಡಬೇಕು. ಇರೋದ ಗಾಡಿ ಹೋಗಿ ಈಗ ಮಂದಿ ಪುನಃ ಮಾಡಿದ್ರೆ ಆಟೋಮೆಟಿಕ್ ಇಲ್ಲಾಂದ್ರೆ ನಿಜ ಹೇಳ್ತೇವೆ ನಾವು ಎಲ್ಲರಿಗೆ ಎಲ್ಲರೂ ಸ್ವಲ್ಪ ಕಂಡೀಷನ್ ಬಸ್ಸು ಏನಿದೆ ನಮ್ಮ ಖಾನಾಪುರ ಏನಿದೆ ನೋಡೋದಾಗ ಯಾವ್ದು ನೋಡಿದ್ವಿ ಅದನ್ನು ಮಾಡ್ಕೊಡ್ತೀನಿ. ಅಂಥದ್ದೇನು ಇದನ್ನಿಲ್ಲ. ಯಾಕಂದ್ರೆ ಈಗ ಅಲ್ಲಿಂದ ಅಲ್ಲ ಅಪ್ ಆ್ಯಂಡ್ ಡೌನ್ ನೀವು ಅಲ್ಲಿ ಲೋಟದಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.